ಮತ್ತೊಂದು ನಟೋರಿಯಸ್ ರಾಬರಿಯಿಂದಾಗಿ ಇಡೀ ಬೀದರ್ ನಗರ ಬೆಚ್ಚಿ ಬಿದ್ದಿದೆ. ಸೊ ಇದಕ್ಕೆ ರಾಜ್ಯದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳ್ತಾರೆ, ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ಈ ಇಬ್ಬರು ವ್ಯಕ್ತಿಗಳನ್ನ ಪತ್ತೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಪೊಲೀಸರು ಹೈದರಾಬಾದ್ಗೆ ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಂದೆರಡು ದಿನದಲ್ಲಿ ಡಕಾಯಿತರು ಅರೆಸ್ಟ್ ಆಗ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವ್ರನ್ನೆಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ. ಫಾಲೋ ಅಪ್ ಮಾಡಿ ಅವರು ಹೈದರಾಬಾದಿಗೆ ಹೋದ್ರು, ಮತ್ತೆ ಅಲ್ಲಿಂದ ಬಸ್ನಲ್ಲಿ ಹೋಗಕ್ಕೆ ಹೊರಟಿದ್ರು. ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಬಹುಶಃ 1 or 2 ಡೇಸಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡೋಂಥ ಪ್ರಯತ್ನ ನಡೀತಾ ಇದೆ. ಐಡೆಂಟಿಫೈ ಅಂತೂ ಆಗುತ್ತೆ. ಅದು ಏನಾಗಿದೆ, ಅವರು ಫಾಲೋ ಮಾಡಿಕೊಂಡು ಅವರನ್ನು ಸುಮಾರು ದಿವಸದಿಂದ ಬಹುಶಃ ಅವರು ಫಾಲೋ ಮಾಡಿರ್ಬೋದು. ಅವರು ಹೈದರಾಬಾದ್ ಕಂಪನಿಗೆ, ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹಣ, ಟ್ರಾನ್ಸ್ಪೋರ್ಟ್ ATMಗಳಿಗೆಲ್ಲ ಮಾಡಿ ಫಿಲ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಬ್ಯಾಂಕ್ನವರು. ಅವರು ಪ್ರತಿನಿತ್ಯ ಯಾರೊಬ್ಬರು ಆರ್ಮ್ಡ್ ಗಾರ್ಡ್ ಇರಬೇಕು ಅದು ವೆಹಿಕಲ್ನಲ್ಲಿ. ಅವತ್ತೇ ಆರ್ಮ್ಡ್ ಗಾರ್ಡ್ ಇಲ್ಲ. ಸೊ ಅದನ್ನು ನೋಡ್ಕೊಂಡಿದ್ದು ಅವರು ಮಾಡಿ ಆ ಬಾಕ್ಸಿನ ಕರುನಾಡನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಇಂಥ ರಾಬರಿ ನಡೆದಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಬಿಜೆಪಿಯ ಭಗವಂತ ಖೂಬಾ, ಬೀದರ್ನ ಮಾಜಿ ಸಂಸದ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಇದೇನ್ ಬೀದರ್ ಜಿಲ್ಲೆನ ಅಥವಾ ಬಿಹಾರ್ ರಾಜ್ಯ ಆಗ್ಬಿಟ್ಟಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದನ್ನ ಹೇಳಿದ್ದಾರೆ. ನಿಮ್ಮದೇ ಎಷ್ಟೋ ಚೀಲ ಚಪಾಟಿಗಳ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಾರ್ವಜನಿಕವಾಗಿದೆ. ಅದಕ್ಕೆ ಕೇವಲ ಚುನಾವಣೆಯಿಂದ ಗೆದ್ದಿ ಅಧಿಕಾರವನ್ನು ಅನುಭವಿಸಿದ್ರೆ ಸಾಲದು. ಜನರು ಯಾರಿಗೆ ಮತ ಕೊಟ್ಟು ಗೆಲ್ಲಿಸಿದ್ರು ಕೂಡ ಬಹಳಷ್ಟು ಉತ್ತಮವಾದಂಥ ನಿರೀಕ್ಷೆಗಳನ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಜನರ ನಿರೀಕ್ಷೆಗೆ ಹುಸಿಗೊಳಿಸಬಾರದು. ನಿಮ್ಮ ಅಧಿಕಾರದ ಅಮಲು, ನಿಮ್ಮ ಅಹಂಕಾರ ಬದಿಗಿಟ್ಟಿ ಜಿಲ್ಲೆಯ ಜನತೆಯ ಹಿತಾಸಕ್ತಿಯನ್ನ, ಜಿಲ್ಲೆಯ ಅಭಿವೃದ್ಧಿಯನ್ನ, ಜಿಲ್ಲೆಯಲ್ಲಿ ನಡೀತಿರುವಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಅನ್ನುವಂಥದ್ದನ್ನ ಹೇಳಿ ನನ್ನ ಮಾತಿನ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೆ ಧನ್ಯವಾದಗಳು. ಮಾನ್ಯ ಶಾಸಕರಾದ ಭಗವಂತ ಖೂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದೇನು ಬಿಹಾರ್ ರಾಜ್ಯ ಆಗಿದೆಯಾ ಅಥವಾ ಬೀದರ ಗೊತ್ತಾಗ್ತಾ ಇಲ್ಲ ಅಂತ. ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆ, ಹಳ್ಳ ಹಿಡಿದಿದೆಯಾ ಕಾನೂನು ಸುವ್ಯವಸ್ಥೆ ಅನ್ನುವಂಥ ಪ್ರಶ್ನೆಯನ್ನ ಬೀದರ್ನ ಮಾಜಿ ಸಂಸದ ಬಿಜೆಪಿ ಮುಖಂಡ ಭಗವಂತ ಖೂಬಾ ಎತ್ತಿದ್ದಾರೆ. ನಟೋರಿಯಸ್ ದರೋಡೆಗೆ ಸಂಬಂಧಪಟ್ಟಂತೆ ಭಗವಂತ ಖೂಬಾ ಪ್ರೆಸ್ ಕಾನ್ಫರೆನ್ಸ್ ಕರೆದು ಮಾತನಾಡಿದ್ರು. ಬೀದರ್ನಲ್ಲಿ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದ್ಯಾ ಅಂತ. ಆರಾಮಾಗಿ ರಸ್ತೆ ಮೇಲೆ 93 ಲಕ್ಷ ATM ವಾಹನದಿಂದ ಶಸ್ತ್ರಾಸ್ತ್ರ ತೋರಿಸಿ ದೋಚ್ಕೊಂಡು ಹೋಗ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು? ಬೀದರ್ನಲ್ಲಿ ದರೋಡೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ATM ವಾಹನವನ್ನ ಅಡ್ಡಗಟ್ಟಿ 93 ಲಕ್ಷ ರೂಪಾಯಿಗಳನ್ನ ದರೋಡೆ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಆರೋಪಿಗಳ ಪತ್ತೆಗೆ 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಹೈದರಾಬಾದ್ ಪೊಲೀಸರು 8 ತಂಡಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಗರದ ಬಹುತೇಕ CCTV ದೃಶ್ಯಗಳ ಸಂಗ್ರಹ ಮಾಡಲಾಗಿದೆ. ನಗರಕ್ಕೆ ಹೇಗೆ ಎಂಟ್ರಿ ಆಗಿದ್ದಾರೆ ಅನ್ನೋದು ಕೂಡ ಪತ್ತೆ ಆಗಿದೆ. ಇದೀಗ ನಗರದ ಎಲ್ಲ ಎಕ್ಸಿಟ್ ಪಾಯಿಂಟ್ಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ನಗರದಿಂದ ಆಚೆ ಹೋಗದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಅಫ್ಜಲ್ಗಂಜ್ನಿಂದ ಟ್ಯಾಂಕ್ ಬಂಡ್ ಕಡೆಗೆ ಈ ಕಳ್ಳರು ಹೋಗಿರುವಂತಹ ಮಾಹಿತಿ ಇದೆ. ಛತ್ತೀಸ್ಗಢದ ರಾಯಪುರ ಮೂಲದವರು ಇವರು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಹೈದರಾಬಾದ್ನಲ್ಲಿ ಬೀದರ್ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಬೀದರ್ ಬಿಹಾರ್ ಆಗೋಯ್ತಾ ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ನಡೆದಿರ್ತಕ್ಕಂಥ ದರೋಡೆ ಪ್ರಕರಣ ಅಷ್ಟು ಗಂಭೀರವಾಗಿದೆ. CCTV ದೃಶ್ಯಗಳಲ್ಲಿ ಅವರು ಓಡ್ ಬರ್ತಾ ಇರೋದು, ಆ ಕಳ್ಳರು ಓಡ್ ಬರ್ತಾ ಇರೋದು ಕಾಣಿಸುತ್ತೆ. ದರೋಡೆಕೋರರು ಯಾವ ರೀತಿಯಲ್ಲಿ ಟೋಪಿ ಹಾಕೊಂಡು ಕಾಣದೇ ಇರೋ ಹಾಗೆ
ತರಾತುರಿಯಲ್ಲಿ ಓಡ್ ಬರ್ತಾ ಇರುವಂತದ್ದು ಕಾಣ್ತಾ ಇದೆ. ಛತ್ತೀಸ್ಗಢ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಹಾಡ ಹಗಲೇ ಈ ರೀತಿ ATM ವಾಹನವನ್ನ ಅಡ್ಡಗಟ್ಟಿ 93 ಲಕ್ಷ ದೋಚ್ಕೊಂಡು ಹೋಗ್ತಾರೆ ಅಂತಂದ್ರೆ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ ಬೀದರ್ನಲ್ಲಿ? ಸೊ ಹೈದರಾಬಾದಿಂದ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇದು ಬಹಳ ದೊಡ್ಡ ಶಾಕ್ ಬೀದರ್ ಜನಗಳಿಗೆ. ಯಾಕಂತಂದ್ರೆ ಹಾಡಾಗ್ಲೇ ಈ ರೀತಿ ATM ವಾಹನವನ್ನ ಅಡ್ಡಗಟ್ಟಿ 93 ಲಕ್ಷ ದೋಚ್ಕೊಂಡು ಹೋಗ್ತಾರೆ. ಎಲ್ಲಿಂದ ಛತ್ತೀಸ್ಗಢದಿಂದ ಬಂದು ಅಂತಂದ್ರೆ ಹಾಗಾದ್ರೆ ಪೊಲೀಸ್ ರಕ್ಷಣೆ, ಕಾನೂನು ಸುವ್ಯವಸ್ಥೆ ಎಲ್ಲ ಏನ್ ಗತಿ ಅನ್ನೋ ಪ್ರಶ್ನೆ ಬರುತ್ತೆ. ಜನಸಾಮಾನ್ಯರಿಗೆ ಭಯ ಉಂಟಾಗತ್ತೆ. ಈಗ ಪೊಲೀಸ್ ಈ ಕೇಸ್ ಮೇಲೆ ಯಾವೆಲ್ಲ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಇಬ್ಬರು ಆರೋಪಿಗಳು ಮೂಲತಃ ಛತ್ತೀಸ್ಗಢದ ರಾಯ್ಪುರದವರು ಇರಬಹುದು ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ನೋಡಿ, ಈ ಒಂದು ಪ್ರಕರಣವನ್ನ ಕರ್ನಾಟಕ ಪೊಲೀಸರು ಹಾಗೆ ತೆಲಂಗಾಣದ ಪೊಲೀಸರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದು, ಬೀದರ್ ಪೊಲೀಸರು ಹಾಗೂ ಹೈದರಾಬಾದ್ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ಆರೋಪಿಗಳು ಬೀದರ್ನಲ್ಲಿ 6 ಸುತ್ತಿನ ಗುಂಡನ್ನ ಹಾರಿಸಿ ಅಲ್ಲಿಂದ ಎಸ್ಕೇಪ್ ಆಗಿ 93 ಲಕ್ಷದ ಹಣದ ಮುಖಾಂತರ ಹೈದರಾಬಾದ್ಗೆ ಆಗಮಿಸಿ ಅಫ್ಜಲ್ ಜಂಗ್ ಅನ್ನುವ ಬಸ್ ಸ್ಟಾಂಡ್ ನ ಬಳಿ ಇರುವಂತಹ ಇದೇ ರೋಷನ್ ಟ್ರಾವೆಲ್ಸ್ ನಲ್ಲಿ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ರಾಯ್ಪುರಕ್ಕೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. 3 ಗಂಟೆಗೆ ಟಿಕೆಟ್ ಅನ್ನ ಬುಕ್ ಮಾಡಿ ಸುಮಾರು 8 ಗಂಟೆವರೆಗೂ ಕೂಡ ಇಲ್ಲೇ ಸುತ್ತಮುತ್ತಲು ಓಡಾಡಿಕೊಂಡಿದ್ದು, 8 ಗಂಟೆ ಸುಮಾರಿಗೆ ನೋಡಿ ಇಲ್ಲೊಂದು ಮಿನಿ ಬಸ್ ಕಾಣಿಸ್ತಾ ಇದೆ. ಆ ಒಂದು ಮಿನಿ ಬಸ್ ನಲ್ಲಿ ಅವರನ್ನ ಪಿಕಪ್ ಮಾಡಿಕೊಂಡು ಹೈವೇಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಬಸ್ ಹತ್ತಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಯಾರೇ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಕೂಡ, ಎಲ್ಲಿಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಕೂಡ ಹೈವೇಗೆ ಕರ್ಕೊಂಡು ಹೋಗಲಾಗುತ್ತೆ. ಹೈವೇಯಲ್ಲಿ ಮೇನ್ ಬಸ್ಗೆ ಹತ್ತಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. 8 ಗಂಟೆ ಸುಮಾರಿಗೆ ಆ ಇಬ್ಬರನ್ನು ಕೂಡ ಜೊತೆಗೆ ಇನ್ನುಳಿದ ಪ್ರಯಾಣಿಕರನ್ನ ಇದೇ ರೋಷನ್ ಟ್ರಾವೆಲ್ಸ್ ಇಂದ ಕರ್ಕೊಂಡು ಹೋಗಿ ಮಿನಿ ಬಸ್ ಹತ್ತ ಕರ್ಕೊಂಡು ಹೋಗ್ತಾ ಇದ್ದಂತೆ ಈ ರೋಷನ್ ಟ್ರಾವೆಲ್ಸ್ ನ ಮ್ಯಾನೇಜರ್ ಆಗಿದ್ದಂತ ಜಹಾಂಗೀರ್ ಅವರು ಆರೋಪಿಗಳ ಮೇಲೆ ಒಂದಷ್ಟು ಅನುಮಾನವನ್ನ ವ್ಯಕ್ತಪಡಿಸಿ ಅವರ ಬಳಿ ಇದ್ದಂತ ಬ್ಯಾಗ್ ಅನ್ನ ಚೆಕ್ ಮಾಡೋದಕ್ಕೆ ಮುಂದಾಗಿ ಬ್ಯಾಗ್ ಅಲ್ಲಿ ಏನಿದೆ ಅಂತೇಳಿ ಕೇಳಿದಾಗ ಅವರು ಬ್ಯಾಗ್ ಅಲ್ಲಿ ದುಡ್ಡಿರೋದನ್ನ ಗೊತ್ತಾಗುತ್ತೆ. ದುಡ್ಡು ಇದ್ದಂತ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ನಗದನ್ನ ತೆಗೆದು ಜಹಾಂಗೀರ್ ಕೈ ಕೊಡ್ತಾರೆ. ಇದನ್ನ ಇಟ್ಕೋ, ಯಾರಿಗೂ ಕೂಡ ಹೇಳಬೇಡ ಅಂತೇಳಿ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅದಕ್ಕೆ ಒಪ್ಪದಿದ್ದಾಗ ಏಕಾಏಕಿ ತಮ್ಮ ಬಳಿ ಇದ್ದಂತ ಗನ್ನನ್ನ ತೆಗೆದುಕೊಂಡು ಜಹಾಂಗೀರ್ ಮೇಲೆ ಒಂದು ಸುತ್ತಿನ ಗುಂಡನ್ನ ಹಾರಿಸ್ತಾರೆ. ಆ ಸಂದರ್ಭದಲ್ಲಿ ಜಹಾಂಗೀರ್ಗೆ ಗಾಯ ಆಗುತ್ತೆ. ತಕ್ಷಣ ಆತ ಅಲ್ಲಿಂದ ತಪ್ಪಿಸ್ಕೊಂಡು ಇದೇ ಟ್ರಾವೆಲ್ಸ್ ನ ಬಳಿ ಆಗಮಿಸ್ತಾರೆ. ಇಬ್ಬರು ಆರೋಪಿಗಳು ಅದೇ ಮಾರ್ಗವಾಗಿ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಆ ಒಂದು ಓಡಿ ಹೋಗುವಂತ ಕೆಲಸವನ್ನ ಮಾಡ್ತಾರಲ್ಲ, ಅಫ್ಜಲ್ ಜಂಗ್ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅವರು ಕೂಡ ಪಾಸ್ ಆಗಿದ್ದಾರೆ. ಅಲ್ಲಿಗೆ ಹೋದ ಬಳಿಕ ಅವರಿಬ್ರು ಆಟೋದಲ್ಲಿ ಇಲ್ಲಿಂದ ಬೇರೆ ಕಡೆಗೆ ಎಸ್ಕೇಪ್ ಆಗಿರಬಹುದು ಅಂತೇಳಿ ಅನುಮಾನವನ್ನ ವ್ಯಕ್ತಪಡಿಸಿ ಸುಮಾರು 8 ತಂಡಗಳನ್ನ, ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿಕೊಂಡು ಆರೋಪಿಗಳ ಪತ್ತೆಗಾಗಿ ಈಗ ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ, ನೋಡಿ, ಇಲ್ಲಿ ಬಹಳ ಸೂಕ್ಷ್ಮವಾಗಿ ಪ್ರಕರಣವನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಕಾರಣ ಅಷ್ಟೇ, ಅವರ ಬಳಿ ಗನ್ ಇರುವಂತ ಹಿನ್ನೆಲೆಯಲ್ಲಿ ಯಾರೇ ಅವರನ್ನ ಮುಟ್ಟೋದಕ್ಕೆ ಹೋದ್ರು ಕೂಡ ಅವರು ಫೈರ್ ಮಾಡುವಂತ ಸಾಧ್ಯತೆಗಳು ಇರುವಂತ ಹಿನ್ನೆಲೆಯಲ್ಲಿ ಬಹಳ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ಬಹಳ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋ ಮೂಲಕ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ನೋಡಿ, ಇದೇ ರಸ್ತೆಯಲ್ಲಿ ಅವರು ಎಸ್ಕೇಪ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೂಟ್ ಅಲ್ಲಿ ಅವರು ಹೋಗಿದ್ದಾರೆ ಆ ಎಲ್ಲಾ ಮಾರ್ಗದಲ್ಲಿಯೂ ಇರುವಂತ ಸಿಸಿಟಿವಿ ಫುಟೇಜ್ ಗಳನ್ನ ಇಡೀ ರಾತ್ರಿ ಕಲೆ ಹಾಕುವಂತ ಕೆಲಸವನ್ನ ಹೈದರಾಬಾದ್ ಪೊಲೀಸರು ಮಾಡಿರುವಂತದ್ದು. ಹಾಗಾಗಿ ಅವರು ಇಲ್ಲಿಂದ ಆಟೋದಲ್ಲಿ ಎಸ್ಕೇಪ್ ಆಗಿದ್ದು ಹೈದರಾಬಾದ್ ನ ಒಳಗಡೆ ಇರುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.